ನೀವೊಂದು ಟ್ಯಾಟೂ ಮಾಡ್ಸಿರ್ತೀರಾ, ಬಟ್ ಆ ಟ್ಯಾಟೂ ಮಾಡ್ಸಿರೋರು ನಿಮ್ಗೆ ಆಫ್ಟರ್ ಕೇರ್ ನ ಕ್ಲೀನ್ ಆಗಿ ಹೇಳಿರೋದಿಲ್ಲ, ಏನೇನ್ ಮೇಂಟೈನ್ ಮಾಡ್ಬೇಕು ಏನೇನ್ ಮೇಂಟೈನ್ ಮಾಡಬಾರ್ದು ಅಂತ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಆಫ್ಟರ್ ಕೇರ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಾನ್ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನಾನು ಒಂದು ಟ್ಯಾಟೂ ಮಾಡ್ಸಿದ್ದೀರಾ, ಒಂದು ರ್ಯಾಪ್ ಮಾಡಿರ್ತೀವಿ, ಆ ರ್ಯಾಪ್ ನ 2 hours ಆದ್ಮೇಲಿಂದ ರಿಮೂವ್ ಮಾಡಿ ಕುಡಿಯೋ ನೀರಲ್ಲಿ ಕ್ಲೀನ್ ಆಗಿ ವಾಶ್ ಮಾಡಿ ಒಂದು ಟಿಶ್ಯೂ ಪೇಪರ್ ತಗೊಂಡು ಡ್ಯಾಬ್ ಮಾಡಿ. ಸೊ ಇವತ್ತಿಗೆ ಕ್ಲೀನ್ ಅಂದ್ರೆ ಡ್ರೈ ಆಗೋದು ಬಿಟ್ಬಿಡಿ. ನಾಳೆಯಿಂದ ಆಯಿಂಟ್ಮೆಂಟ್ ನ ಅಪ್ಲೈ ಮಾಡಿ. ಸೊ ಡೈಲಿ 3 times ಆಯಿಂಟ್ಮೆಂಟ್ ನ ಅಪ್ಲೈ ಮಾಡಿ, ಮಾರ್ನಿಂಗ್, ಈವ್ನಿಂಗ್, ನೈಟ್. ಸೊ ಡ್ರೈ ಸ್ಕಿನ್ ಇದ್ರೆ 4 times ಯೂಸ್ ಮಾಡ್ಬೋದು. ಮತ್ತೆ ಟ್ಯಾಟೂ ಮಾಡಿರೋ ಕಡೆ ಜಾಸ್ತಿ ಭಾರ ಕೊಡಕ್ ಹೋಗ್ಬಿಡಿ, ಅಂದ್ರೆ ನಿದ್ದೆ ಮಾಡೋದು, ಭಾರ ಎತ್ತೋದು ಹಾಗೆ ಮಾಡಕ್ ಹೋಗ್ಬಿಡಿ. ಸೊ ಆತರ ಏನಾದ್ರು ಮಾಡಕ್ ಹೋದಾಗ ಫೇಡ್ ಆಗೋ ಚಾನ್ಸಸ್ ಇರ್ತದೆ. ಅಂಡ್ 4 days ಆದ್ಮೇಲಿಂದ ಒಂದ್ ಲೇಯರ್ ಕ್ಯಾಬಿನ್ ಪೀಲ್ ಆಗ್ತಾ ಇರುತ್ತೆ. ಸೊ ಪೀಲ್ ಆಗ್ಬೇಕಾದ್ರೆ ನೀವು ಅದನ್ನ ರಿಮೂವ್ ಮಾಡಕ್ ಹೋಗ್ಬಿಡಿ. ಸೊ ನೀವು ರಿಮೂವ್ ಮಾಡಕ್ ಹೋದಾಗ ಏನಾಗುತ್ತೆ, ಇಂಕ್ ಎಲ್ಲ ಈಚೆ ಬಂದ್ಬಿಡುತ್ತೆ. ಸೊ ಅವಾಗ ಟ್ಯಾಟೂ ಫೇಡ್ ಆಗೇ ಆಗುತ್ತೆ. ಆದಷ್ಟು ಸನ್ಲೈಟ್ ಬೆಸ್ಟ್ ಸಾಲ್ಟ್ ವಾಟರ್ ನ ಅವಾಯ್ಡ್ ಮಾಡಿ. ನೀವೇನಾದ್ರು ಈಚೆ ಹೋಗ್ತೀನಿ ಅಂದ್ರೆ ಫುಲ್ ಶರ್ಟ್, ಫುಲ್ ಟಿ ಶರ್ಟ್ಸ್ ಯೂಸ್ ಮಾಡಿ. ಅಂಡ್ ಸ್ವಲ್ಪ ಲೂಸ್ ಇರ್ಲಿ, ತುಂಬಾ ಟೈಟ್ ಶರ್ಟ್, ಟೈಟ್ ಟಿ ಶರ್ಟ್ಸ್ ಹಾಕಕ್ ಹೋಗ್ಬೇಡಿ. ಮತ್ತೆ ಫ್ರೆಶ್ ಟವಲ್ ನ ಯೂಸ್ ಮಾಡಿ. ಸೊ ನಿಮ್ ಟವಲ್ ನ ಶೇರ್ ಮಾಡಕ್ ಹೋಗ್ಬೇಡಿ. ಮನೇಲಿ ಪೆಟ್ಸ್ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ಅಂಡ್ ಸ್ವಲ್ಪ ಹೀಟ್ ಫುಡ್ಸ್ ನ ಅವಾಯ್ಡ್ ಮಾಡಿ. ಫಾರ್ ಎಕ್ಸಾಂಪಲ್ ಚಿಕನ್, ಪೊಟ್ಯಾಟೊ, ಚಪಾತಿ, ಈ ತರ ಐಟಮ್ಸ್ ನ ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ ಅಂಡ್ ಸೊ ನೀವೇನಾದ್ರು ಜಿಮ್ ಹೋಗ್ತಿದ್ರೆ, ಜಾಗಿಂಗ್ ಏನಾದ್ರು ಮಾಡ್ತೀರಾ, ಸೊ ಒಂದು 15 days ವರೆಗೂ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಅಲ್ಲಿ ಸ್ವೆಟ್ ಆಗ್ತೀರಾ. ಸೊ ಸ್ವೆಟ್ ಆದಾಗ ಅದು ಉಪ್ಪು ನೀರಲ್ಲ. ಸೊ ಟ್ಯಾಟೂ ಮೇಲೆ ಟ್ಯಾಟೂ ಒಂಥರ ಗಾಯ ಆಗಿರುತ್ತಲ್ಲ, ಗಾಯಕ್ಕೆ ಉಪ್ಪು ನೀರ್ ಹಾಕಿದ್ರೆ ಎಷ್ಟು ಬರ್ನ್ ಆಗುತ್ತೆ, ಅದೇ ತರ ಟ್ಯಾಟೂಗೂ ಬರ್ನ್ ಆಗೋ ಚಾನ್ಸಸ್ ಇರ್ತದೆ ಅಂಡ್ ಫೇಡ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದರಿಂದ ಅವಾಯ್ಡ್ ಮಾಡಿ. ಮತ್ತೆ ಆಲ್ಕೋಹಾಲ್ ಅಷ್ಟೇ, ಆಲ್ಕೋಹಾಲ್ನು 1 week ಅವಾಯ್ಡ್ ಮಾಡಿ. ಸೊ ಇಷ್ಟನ್ನ ನೀವು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ನಿಮ್ ಟ್ಯಾಟೂ ತುಂಬಾ ಚೆನ್ನಾಗಿ ಹೀಲ್ ಆಗುತ್ತೆ. ಸೊ ನೀವು ಇದೇನು ಆಫ್ಟರ್ ಕೇರ್ ನ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಟ್ಯಾಟೂ ಡೆಲ್ ಆಗೇ ಆಗುತ್ತೆ. ಸೊ 75% ಯಾವತ್ತಿದ್ರು ಟ್ಯಾಟೂ ಕಡೆಯಿಂದ ಇರುತ್ತೆ. ಸೊ ಇನ್ 25% ನೀವು ಚೆನ್ನಾಗಿ ನೋಡ್ಕೋಬೇಕು. ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಟ್ಯಾಟೂ ಚೆನ್ನಾಗಿ ಬರೋದಿಲ್ಲ. ಸೊ ಯಾವಾಗ್ಲೂ ನೀವು ಆಯಿಂಟ್ಮೆಂಟ್ ಅಪ್ಲೈ ಮಾಡ್ತಿದ್ದೀನಿ ಅಂದಾಗ ಫಸ್ಟ್ ಹ್ಯಾಂಡ್ ವಾಶ್ ಮಾಡಿ ಅಪ್ಲೈ ಮಾಡಿ. ಇಲ್ಲ ಅಂದ್ರೆ ನೀವೆಲ್ಲ ಔಟ್ ಸೈಡ್ ಇರ್ತೀರಾ, ಸೊ ಹ್ಯಾಂಡಲ್ ಎಲ್ಲ ಡಸ್ಟ್ ಇರ್ತದೆ. ಸೊ ಅದೇ ಕೈಯಲ್ಲಿ ನೀವು ಕ್ರೀಮ್ ಅಪ್ಲೈ ಮಾಡ್ತೀರಾ, ಸೊ ಅದರಿಂದ ರ್ಯಾಶಸ್ ಆಗೋ ಚಾನ್ಸಸ್ ಇರುತ್ತೆ. ಟ್ಯಾಟೂ ಆದ್ಮೇಲಿಂದ ನಾವು ಆಯಿಂಟ್ಮೆಂಟ್ ಕೊಡೋದು ಏಡಿ ಆಯಿಂಟ್ಮೆಂಟ್. ಸೊ ಇದನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಇದು ನಿಮ್ಗೆಲ್ಲೂ ಸಿಗ್ಲಿಲ್ಲ ಅಂದ್ರೆ ಮೆಡಿಕಲ್ ಅಲ್ಲಿ ಪ್ಯೂರ್ ಬಾದಾಮ್ ಆಯಿಲ್, ಆಲ್ಮಂಡ್ ಆಯಿಲ್ ಸಿಗುತ್ತೆ. ಅಂಡ್ ನಿವ್ಯಾ ಮಾಯಿಶ್ಚರೈಸ್, ಇದೆರಡನ್ನ ಅಪ್ಲೈ ಮಾಡಿ ನಿಮ್ ಟ್ಯಾಟೂ ಡಾರ್ಕ್ ಆಗಿ ಚೆನ್ನಾಗಿ ಬರುತ್ತೆ. ಇಷ್ಟು ನೀವು ಟ್ಯಾಟೂ ಮೇಂಟೆನೆನ್ಸ್ ಮಾಡ್ಬೇಕಾಗಿರೋದು. ಕೇರ್ ಮಾಡಿಲ್ಲ ಅಂದ್ರೆ ನಿಮ್ ಟ್ಯಾಟೂ ಫೇಡ್ ಆಗೇ ಆಗುತ್ತೆ. ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋನ ಪ್ಲೀಸ್ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿಸಿ. ಸೊ ನಿಮ್ಗೆ ಎನಿ ಡೌಟ್ ಆದ್ರೂ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.